ನರೇಂದ್ರ ಮೋದಿಯವರು ಬಂದ ಮೇಲೆ ಏನಾಯಿತು, ಏನೆಲ್ಲ ನಿಂತೋಯ್ತು ನೋಡಿ. ನೀವು ಮಾಡಿರ್ತಕ್ಕಂಥ ಏನು ಸಮಸ್ಯೆಗಳಿದ್ದು ಅವನು ಬಗೆಹರಿಸೋಕ್ಕೆ ಸಾಕಷ್ಟು ಪರಿಶ್ರಮವನ್ನು ನಾವು ಇವತ್ತು ಹಾಕಬೇಕಾಗಿದೆ. ನಾವೇನು 100% ಎಲ್ಲ ನಿಂತು ಹೋಗ್ಬಿಡ್ತು ಸುಧಾರಿಸ್ಬಿಡ್ತು ಅಂತ ಹೇಳುವಂಥ ಪ್ರಯತ್ನ ನಾವು ಮಾಡಿಲ್ಲ. ಆದರೆ ಎಲ್ಲವನ್ನು ಕೂಡ ತಹಬದಿಗೆ ತರ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಇವತ್ತು ಭಾಳ ಅತ್ಯದ್ಭುತವಾಗಿ ಮಾಡಿದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವೆಲ್ಲರೂ ನೆನಪು ಮಾಡ್ಕೋಬೇಕಾಗುತ್ತೆ. ಅಂದರೆ ಆ ಹೇಳಿರ್ತಕ್ಕಂಥ ಸಂಗತಿಗಳು 2004ರಿಂದ 14, 14ರಿಂದ 24ವರೆಗೆ ನಾವು ತೆಗೆದುಕೊಂಡ್ರೆ ಡ್ರಾಸ್ಟಿಕ್ಕಾಗಿ ಇವತ್ತು ಎಲ್ಲ ಸಮಸ್ಯೆಗಳನ್ನು ತಹಬದಿಗೆ ತರ್ತಕ್ಕಂಥ ನಿಟ್ಟಿನಲ್ಲಿ ಆಗಿದೆ. ಹೀಗಾಗಿ ಕಾಂಗ್ರೆಸ್ನವರು ಒಂದು ಕಡೆ ಸರಿಯಾಗಿದೆ, ಒಳ್ಳೆಯ ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂಥದ್ದು ಈ ದೆಹಲಿಯಲ್ಲಿ ಇರ್ತಕ್ಕಂಥವ್ರು ಹೇಳಿದರೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ 4-6 ಜನ ಅದನ್ನು ವಿರೋಧ ವ್ಯಕ್ತಪಡಿಸತಕ್ಕಂಥ ನಿಟ್ಟಿನಲ್ಲಿ ಆಗುತ್ತೆ. ಅದೇ ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳ್ತಾರೆ, ಇಲ್ಲ ನಾವು ಕೇಂದ್ರ ಮತ್ತು ರಾಜ್ಯ ಇದರ ಬಗ್ಗೆ ಸಹಕಾರವನ್ನು ಕೊಡ್ತೀವಿ ಅಂತಂದು ಹೇಳ್ತಾರೆ. ಸ್ಪೀಕರ್ ಅವರು ಹೇಳ್ತಾರೆ, ಈಗ ಯಾವುದೂ ಇಶ್ಯೂಗಳ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಬಾರ್ದು, ನಾವೆಲ್ಲರೂ ದೇಶದ ಸೆಕ್ಯೂರಿಟಿ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಈಗ ಕೇಂದ್ರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವು ಒಪ್ಕೋಬೇಕು ಅನ್ನುವಂಥದ್ದನ್ನು ಹೇಳಿಕೆಗಳನ್ನು ಒಂದು ಕೊಟ್ಟರೆ, ಅಂದರೆ ಒಟ್ಟು ಕಾಂಗ್ರೆಸ್ನಲ್ಲಿ ದ್ವಂದ್ವ ನಿಲುವನ್ನು ಹೇಳಿಕೆಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಈ ರೀತಿಯಾದಂಥ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ದೇಶ ಒಂದಾಗಿ ಒಗ್ಗಟ್ಟಾಗಿ ಹೋಗುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಆವಾಗ ಮಾತ್ರ ದೇಶದ ಸುರಕ್ಷತೆ ಇರುತ್ತೆ. ಇನ್ನೊಂದು ಕಡೆ ಹೇಳ್ತಾರೆ GDPದು ಗ್ರೋತು ಕ್ಯಾಪ್ಟಾ ಅಂತಕ್ಕಂಥ ಮಾತನ್ನು ನಿನ್ನೆ ಅವ್ರು ಹೇಳಿದ್ದಾರೆ. ಅದೆಲ್ಲ ಯಾವಾಗ ಬರುತ್ತೆ, ದೇಶ ಸುರಕ್ಷತೆ ಇದ್ದು ನಾವೆಲ್ಲರೂ ಇದ್ವಿ ಅಂತಂದ್ರೆ ಉಳಿದಿದ್ದೆಲ್ಲ ವ್ಯವಸ್ಥೆಯನ್ನು ಮಾಡೋಕ್ಕಾಗತ್ತೆ. ಇಲ್ಲ ಅಂತಂದರೆ ಈ ರೀತಿಯಾದಂಥ ಟೆರರಿಸ್ಟ್ ಅಟ್ಯಾಕ್ಗಳನ್ನು ಮಾಡ್ಕೊತ ಹೋದರೆ ಯಾವುದೂ ಕೂಡ ನಡೆಯೋದಿಲ್ಲ ಅನ್ನೋದು ಅರ್ಥ ಮಾಡ್ಕೋಬೇಕಾಗತ್ತೆ. ಇವತ್ತು ನರೇಂದ್ರ ಮೋದಿಯವರು ಕೇವಲ ಭಾರತದ ಟೆರರಿಸಮ್ ಬಗ್ಗೆ ಮಾತಾಡ್ತಾ ಇಲ್ಲ, ಇಡೀ ವಿಶ್ವದ ಟೆರರಿಸಮ್ ಬಗ್ಗೆ ಮಾತಾಡುವಂಥದ್ದಾಗುತ್ತೆ. ಇಡೀ ವಿಶ್ವ ಇವತ್ತು ಇನ್ಕ್ಲೂಡಿಂಗ್ ಅಮೇರಿಕ ಇಟ್ಕೊಂಡು ಎಲ್ಲ ರಾಷ್ಟ್ರಗಳು ಕೂಡ ನರೇಂದ್ರ ಮೋದಿಯವರು ಏನು ವಿಷಯಗಳನ್ನು ಎತ್ಕೊಂಡಿದ್ದಾರೆ ಅದಕ್ಕೆ ಇಡೀ ಜಗತ್ತು ಇವತ್ತು ಅವ್ರಿಗೆ ಪ್ರಶಂಸೆ ಮಾಡ್ತಕ್ಕಂಥ ಕೆಲಸ ಆಗೈತಿ. ಹೌದು, ನೀವು ಎತ್ತಿರ್ತಕ್ಕಂಥ ವಿಷಯಗಳು ಸರಿಯಾಗಿದ್ದಾವೆ. ಇಸ್ಲಾಮಿಕ್ ಟೆರರಿಸಮನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಜಗತ್ತಿನಲ್ಲಿ ಅದನ್ನು ದಮನ ಮಾಡಬೇಕು ಅನ್ನುವಂಥ ನಿರ್ಧಾರ ಇಡೀ ಜಗತ್ತು ತೆಗೆದುಕೊಂಡಾಗ ಈ ರೀತಿಯಾದಂಥ ಹೇಳಿಕೆಗಳನ್ನು ಕುಚೋದ್ಯ ಹೇಳಿಕೆಗಳನ್ನು ಕೊಟ್ಟು ತಾವು ಸಣ್ಣವರು ಆಗಬೇಡ್ರಿ ಅನ್ನೋಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಹಾಗಾದರೆ ಈ ಹಿಂದೆ ನಡೆದಂಥ ಭಯೋತ್ಪಾದಕ ಕೃತ್ಯಗಳಲ್ಲಿ ಬೀದಿಗಳಲ್ಲಿ ಹೋರಾಟ ಮಾಡಿದರೆ ಮನಮೋಹನ್ ಸಿಂಗ್ ರಾಜೀನಾಮೆ ಕೇಳಿದ್ರು. ಗುಪ್ತದಳ ಕಂಪ್ಲೀಟ್ ಫೇಲ್ಯೂರ್ ಅಂತೇಳಿ ಹೋರಾಟ ಮಾಡಿದ್ರು. ಹೀಗಾಗಿದ್ದೇನೆ ನೋಡಿ. ಇವತ್ತು 2014ರಿಂದ ಇವತ್ತಿನವರೆಗೆ ನಾವು 25ರ ಮಟ್ಟ ತೆಗೆದುಕೊಂಡ್ರೆ ಆಗಿರ್ತಕ್ಕಂಥ ಘಟನೆಗಳನ್ನು ಒಂದು ಸಲ ಗಮನಿಸ್ಬೇಕು. ನಾವು 4ರಿಂದ 14ರವರೆಗೆ ಆಗಿದ್ದ ಘಟನೆಗಳು, ಆಮೇಲೆ 14ರಿಂದ 24ರವರೆಗಿನ ಘಟನೆಗಳು. ಅವ್ರು ರಾಜೀನಾಮೆ ಕೇಳ್ತಾರಂತಂದ್ರೆ ನಾನು ಒಂದು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಲಾಡ್ ಅವ್ರಿಗೆ. 2000 ಬಾಂಬೆ ಬಾಂಬ್ ಬ್ಲಾಸ್ಟಿಂದ ಹಿಡ್ಕೊಂಡು 4ರಿಂದ 14ರ ಮಟ್ಟ ಎಷ್ಟಾದವಲ್ಲ, ಅವಾಗೇನು ಮನಮೋಹನ್ ಸಿಂಗ್ ಅವರು ರಾಜೀನಾಮೆ ಕೊಟ್ಬಿಟ್ರಾ? ಅವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಏನು ಹೇಳಿಕೆ ಕೊಟ್ಟರು? ದೇಶದ ಸುರಕ್ಷತೆ ಬಗ್ಗೆ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನಿಲ್ಲೋಣ, ನಿಮ್ಮ ಜೊತೆ ನಾವು ಇದ್ದೇವೆ ಅಂತ ಹೇಳಿದರು. ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಅವರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಾಂಗ್ಲಾ ಇಶ್ಯೂ ಬಂದಾಗ ಅವತ್ತೇನು ಹೇಳಿದರು? ದುರ್ಗೆಯಾಗಿ ನೀವು ಹೋರಾಡು, ನಿಮ್ಮ ಜೊತೆ ನಾವು ನಿಲ್ತೇವೆ ಅಂತಕ್ಕಂಥ ಸಂದೇಶವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟರು. ಈ ರೀತಿಯಾದಂಥ ಕ್ರೈಸಿಸ್ಗಳು ಬಂದಾಗ, ಯಾವುದೋ ಇಂಟರ್ನಲ್ ಕ್ರೈಸಿಸ್ ಅಲ್ಲ, ಇದು ದೇಶದಲ್ಲಿ ಬಂದಿರತಕ್ಕಂಥ ಬಹುದೊಡ್ಡದಾಗಿರ್ತಕ್ಕಂಥ ಕ್ರೈಸಿಸ್. ಇವತ್ತು ಫೇಲ್ಯೂರು ಅಥವಾ ಆಗೇತೋ ಇಲ್ಲೋ ಅನ್ನೋಂಥದ್ದೆಲ್ಲ ನಾವು ಮಾಡೇ ಮಾಡ್ತಾರೆ. ಅದ್ರ ಬಗ್ಗೆ ಅಂತ ಪ್ರಶ್ನೆನೇ ಇಲ್ಲ. ಕೇಂದ್ರ ಅದರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ತೈತಿ. ಇವೆಲ್ಲ ಕಾರಣಕ್ಕಾಗಿ ಲಾಡ್ ಅವರು ನೀನು ಹೇಳ್ಯಾರ ಅದನ್ನು ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ರೀತಿ ದೇಶದ ಮೇಲೆ ಬಂದಂಥ ಕ್ರೈಸಿಸ್ ಸಂದರ್ಭದಲ್ಲಿ ಒಟ್ಟಾಗಿ ಒಂದಾಗಿ, ಇಲ್ಲಿ ಯಾವುದೋ ನಾವು ಪಾಲಿಟಿಕ್ಸು ಮಾಡಲಾರ್ದನ, ಯಾವುದೋ ಅಫೀಸ್ಮೆಂಟ್ ಪಾಲಿಟಿಕ್ಸಿಗೆ ನೀವು ಕೈ ಹಾಕಲಾರ್ದನ ಎಲ್ಲರಿಗೂ ಒಂದಾಗಿ ಹೋಗ್ಬೇಕಂತ ಕೆಲಸಕ್ಕೆ ಮತ್ತು ಒಂದಾಗಿ ನಿಲ್ಲುವಂಥ ಪ್ರಯತ್ನವನ್ನು ಮಾಡಬೇಕನ್ನೋದು ಆಗ್ರಹ ಮಾಡ್ತೇನೆ. ಅಲ್ಲಲ್ಲ ಇದ್ರಾಗೆ ಅಲ್ಲಲ್ಲ 1 ಮಿನಿಟ್. ಹಾಗಾದರೆ ಈಗ ಅವರು ವಕ್ತಾರು ಹೇಳಿದ್ದಾರೆ 4 ಗಿಡಕ್ಕೆ ಹೊಡೆದು ಬಂದಾರ, 4 ಗಿಡಕ್ಕೆ ಹೊಡೆದು ಬಂದಿದ್ದೀನಿ ಲಕ್ಷ್ಮಣ್ ನೋಡಿ ಬಂದಾರ ಹೋಗಿ. ಅಲ್ಲ ಟ್ರಾನ್ಸ್ಪರೆಂಟಾಗಿ ಇರ್ರಿ ಅಂತಂತಂದ್ರೆ ದೇಶದ ಸುರಕ್ಷತೆ ಬಗ್ಗೆ ಬಂದಾಗ ಆಂತರಿಕ 1 ಮಿನಿಟ್ ದೇಶದ ಸುರಕ್ಷತೆ ದೃಷ್ಟಿಯಿಂದ ಬಂದಾಗ ಅನೇಕ ವಿಷಯಗಳನ್ನು ಯಾರೂ ಮಾತಾಡೋಕ್ಕಾಗಲ್ಲ. ಕೆಲವೊಂದು ಹಂತದಲ್ಲಿ ಪ್ರಶ್ನೆಗಳಿರ್ತಾವೆ, ಕೆಲವೊಂದು ಹಂತದಲ್ಲಿ ಒಂದು ಸೊಲ್ಯೂಷನ್ ಮಾಡುವಂಥದ್ದಾಗತ್ತೆ. ಅವ್ನು ಮಾಡ್ತಾರೆ ನೋಡಿ. ಈಗ ರಾಹುಲ್ ಗಾಂಧಿಯವರು ಖರ್ಗೆ ಅವರು ಮೊನ್ನೆ ಮೀಟಿಂಗ್ ಎಲ್ಲ ಸರ್ವಪಕ್ಷ ಸಭೆ ಕರೆದಾರ. ಅವಾಗ ವಿಷಯಗಳು ನಾವಿಲ್ಲ, ಅಲ್ಲಿ ಏನು ಹೇಳಬೇಕು ಎಲ್ಲ ವಿಷಯ ಹೇಳ್ಯಾರ. ಹೊರಗೆ ಬಂದಾಗ ಏನು ಹೇಳಿದ್ರು ಅವರು? ಎಲ್ಲ ಸರಿಯಾಗಿದೆ, ಎವ್ರಿಥಿಂಗ್ ಈಸ್ ಫೈನ್, ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ, ಇವ್ರು ತೆಗೆದುಕೊಳ್ಳತಕ್ಕಂಥ ಎಲ್ಲ ನಿರ್ಧಾರಕ್ಕೆ ನಾವು ಬದ್ಧತೆ ಹೊಂದಿವಿ. ಯಾವಾಗ ಹೇಳ್ತಾರೆ ಅದನ್ನ?
ಯಾವಾಗ ರಾಹುಲ್ ಗಾಂಧಿಯವರು ಮತ್ತು ಖರ್ಗೆ ಅವರು ಅದನ್ನು ಹೋಗಿ ಅವ್ರಿಗೆ ಮನವರಿಕೆ ಆದಾಗ ಬಂದು ಹೇಳ್ಯಾರಲ್ಲ. ಮತ್ತು ಹಾಗಂದ್ರೆ ಅಲ್ಲಲ್ಲ, ಹಾಗಾದರೆ ರಾಹುಲ್ ಗಾಂಧಿಯವರು ಖರ್ಗೆ ಅವ್ರಿಗಿಂತ ಇವ್ರು ಕೇಳೋದು ಸರಿನಾ? ಸಮಸ್ಯೆ ಅದಲ್ಲ. ಹಿಂದೆ ನಿಮ್ಮ ವಿರೋಧ ಪಕ್ಷದ ನಾಯಕರು ಹಿಂಗೆ ಹೇಳಿದ ಮೇಲೆ ಪಕ್ಷವಾಗಿ ನೀವು ಇಡೀ ದೇಶಾದ್ಯಂತ ಹೋರಾಟ ಮಾಡಿದ್ರಿ. ನೋಡಿ, ಇವತ್ತು 1 ಮಿನಿಟ್, ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಡೆ ನಾವು ಶ್ರದ್ಧಾಂಜಲಿ ಮಾಡಿದ್ದೇವೆ. ಯಾರು ಮೃತರಾಗ್ಯಾರ, ಇವತ್ತು ಹತ್ಯೆ ಆಗಿದ್ದಾರೆ, ಅವ್ರ ಸಲುವಾಗಿ ನಾವು ಇವತ್ತು ಮಾಡಿದ್ದೆ, ದೇಶ ತುಂಬ ಮಾಡ್ತಾಯಿದ್ದೇವೆ. ಆ ಕುಟುಂಬಗಳಿಗೆ ಒಂದು ಸಾಂತ್ವನ ಇರತಕ್ಕಂಥ ಕೆಲಸ, ಆ ಕುಟುಂಬಕ್ಕೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾಯಿದ್ದೇವೆ, ಮಾಡಿಲ್ಲ ಅಂತ ಹೇಳಂಗಿಲ್ಲ. ಅಷ್ಟೇ ಆಗಿನೂ ಇವತ್ತು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಒಬ್ಬೊಬ್ಬರನ್ನು ನಾವು ಬಿಡೋದಿಲ್ಲ, ಹಿಡಿದು ಎಳ್ಕೊಂಬಂದು ಹೊಡಿತೀವಿ ಅಂತಕ್ಕಂಥ ಮಾತನ್ನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಯಾರನ್ನೂ ಕ್ಷಮೆ ಅನ್ನುವಂಥದ್ದಿಲ್ಲ, ಭಾಳ ಶಾರ್ಟ್ಲಿ ಒಳಗೆ ನಾವು ಅದನ್ನು ತೊಗೊತೀವಿ ಅಂತ ಹೇಳಿದ್ದಾರೆ. ಅಲ್ಲಲ್ಲ ನೋಡ್ರಿ, ಹೋಗಿ ಎಲ್ಲಿ ಹೇಳಿದರು ಅಂತಲ್ಲ, ಒಂದು ಸಭೆ ಬಂದಂಥ ಸಂದರ್ಭದಲ್ಲಿ ಅವತ್ತು ಹೇಳುವಂಥ ಪ್ರಯತ್ನ ಮಾಡ್ಯಾರ, ಹೇಳಿದ್ದಾರೆ. ಅಲ್ಲ ಸರ್, ಶವಗಳು ಹೋಗಿ ಅವ್ರ ಮನೆ ಮುಟ್ಟಿಲ್ಲ. ಬಿಹಾರ್ ರಾಜಕಾರಣ ಹೋಗಿ ನೀವು ಭಾಷಣ ಮಾತಾಡ ನೋಡಿ, ಒನ್ ಮಿನಿಟ್ ನೋಡಿ, ಬಿಹಾರ್ ರಾಜಕಾರಣ ಮಾಡಕ್ಕೆ ಅಲ್ಲಿ ಹೋಗಿಲ್ಲ. ನೋಡಿ, ಬಿಹಾರ್ ರಾಜಕಾರಣಕ್ಕೂ ಮತ್ತು ಇದಕ್ಕೂ ಸಂಬಂಧ ಇಲ್ಲ. ಇದನ್ನ ಇನ್ಸಿಡೆಂಟ್ ಏನೋ ನಮಗೆ ಮೊದಲೇ ಗೊತ್ತಿತ್ತಾ? ಅದು ಮೊದಲೇ ಫಿಕ್ಸ್ ಆಗಿ ಈಗ ನಿಮ್ಮ ಪ್ರಕಾರ ಮಾತಾಡ್ತೀವಿ, ಅಲ್ಲಿ ಅಲ್ಲೇ ಬೇರೆ ಹೊರದೇಶದಾಗಿದ್ರು ಕಾರ್ಯಕ್ರಮ ರದ್ದುಪಡಿಸಿ ಬಂದು ಇಲ್ಲಿ ಭಾಗಿಯಾದ್ರು ಅಂತ ಹೇಳ್ತೀರಿ. ಅವ್ರದ್ದು ಮತ್ತೆ ಇಲ್ಲಿ ಹೋಗಿದ್ದು ಬಿಹಾರಕ್ಕೆ ಹೋಗಿದ್ದು ಮತ್ತೆ ಯಾಕೆ ಹೋಗಿಲ್ಲ? ಇನ್ನೂ ಶವ ಹೋಗೋರು ಮನೆ ಮುಟ್ಟಿಲ್ಲ. ನಿಮ್ಗೆ ಅಲ್ಲಿ ಬಿಹಾರ್ ರಾಜಕಾರಣ ಬೇಕಾಗಿತ್ತು. ನೋಡಿ, ಒನ್ ಮಿನಿಟ್, ಬಿಹಾರ್ ರಾಜಕಾರಣದ್ದು ಅದಕ್ಕೆಲ್ಲ, ರಾಜಕಾರಣಕ್ಕೂ ಬಿಹಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗಾದರೆ ರಾಹುಲ್ ಗಾಂಧಿಯವರು ಅಮೇರಿಕದಾಗ ಹೋಗಿ ಚುನಾವಣೆ ಬಗ್ಗೆ ಪ್ರಶ್ನೆ ಮಾಡಿದ್ರಲ್ಲ, ಯಾಕೆ ಭಾರತದಾಗ ಮಾಡಬೇಕು ಏನು ಅಮೇರಿಕದಾಗ ನಡೀತಿದ್ದು ಭಾರತದ ಚುನಾವಣೆಯಲ್ಲಿ? ಒನ್ ಮಿನಿಟ್ ನಾನು ಹೇಳಕತ್ತೀನಿ ನಿಮ್ಗೆ, ಎರಡು ಹೇಳ್ತೀನಿ ನಿಮಗೆ. ನೋಡಿ, ಈಗ 1 ಮಿನಿಟ್, ಈಗ ಚುನಾವಣೆ ಪ್ರಕ್ರಿಯೆಯಲ್ಲಿ ನಡೀತೈತಿ, ನಮ್ಮ ದೇಶದಾಗ ನಡೀತೈತಿ. ಕಂಪ್ಲೇಂಟ್ ಎಲ್ಲಿ ಮಾಡಬೇಕು, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಿ ಮಾಡಬೇಕು. ಅಮೇರಿಕದಾಗ ಹೋಗಿ ನೀವು ಚುನಾವಣೆ ಬಗ್ಗೆ ಮಾತಾಡಿ ದೇಶದ ಪರಿಸ್ಥಿತಿ ಅಂದರೆ ಭಾರತ ದೇಶದ ಏನು ಮಾಡಕ್ಕೆ ಹೊಂಟಿರಂಗಂದ್ರೆ ಇವತ್ತು ಕಾಂಗ್ರೆಸ್ ಪಾರ್ಟಿಯವರು. ರಾಹುಲ್ ಗಾಂಧಿ ಬುದ್ಧಿಲ್ಲ ಅಂತ ಅನ್ಕೊಳ್ಳೋಣ, ಈ ಮೋದಿ ಅವ್ರು ಮಾಡ್ತಾ ಇದ್ದಾರೆ. ನೋಡಿ, ಮೋದಿಯವರು ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು ಮಾಡ್ಯಾರ, ಏನು ಹೇಳಬೇಕು ಹೇಳ್ಯಾರ. ಭಾಳ ಶೀಘ್ರವಾಗಿ ಇದಕ್ಕೆ ಏನೇನು ಆಗಬೇಕು ಅದನ್ನು 100% ಮಾಡೋ ಕೆಲಸ ಮಾಡ್ತಾರೆ. ಲಾಸ್ಟ್ ಟೈಮು ಕಾಶ್ಮೀರದಾಗ ಆದಾಗ ಅದಕ್ಕೆ ಏನು ರಿಯಾಕ್ಟ್ ಮಾಡ್ಬೇಕು ಅನ್ನೋದು ಅಂತ ನೀವು ನೋಡಿರಿ. ಇಡೀ ಮಾಧ್ಯಮದವರು ಕೂಡ ಅದ್ರ ಬಗ್ಗೆ ಹೇಳಿರಿ. 101% ರಾಜಕಾರಣ ಇದಕ್ಕೆ ಸಂಬಂಧ ಇಲ್ಲ. ನೋಡಿ, ನೋಡಿ 1 ಮಿನಿಟ್, ಪ್ರೆಸ್ ಮೀಟ್ ಯಾರು ಮಾಡೋದು ಮಾಡ್ಸ್ಯಾರ, ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಬಗ್ಗೆ ನಿಮಗೆ ಮೀಡಿಯಾದವ್ರಿಗೆ ಬ್ರೀಫಿಂಗ್ ಆಗೈತಿ. ಅಲ್ಲ ನೋಡಿ, ಬಿಹಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಇದನ್ನು ಭಾಳ ಸ್ಪಷ್ಟ ಆಗೈತೆ. ಡೆಲ್ಲಿಗೆ ಬಂದರು, ಅಲ್ಲಿ ಇಡೀ ಇಮ್ಮಿಡಿಯೇಟ್ ಆಗಿ ಒಂದು ವಿಮಾನ ನಿಲ್ದಾಣದಲ್ಲಿ ಸಭೆ ಮಾಡಿದ್ರು. ಡೆಲ್ಲಿಯಲ್ಲಿ ಒಂದಿನ ಆದ ನಂತರ ಬಿಹಾರಕ್ಕೆ ಹೋದ್ರು. ಡೆಲ್ಲಿಯಲ್ಲಿ ಇದನ್ನ ಹೇಳ್ಬೇಕಾಗಿ ಶಬ್ದ ಮಾಡ್ಬೇಕಾಗಿತ್ತು. ನಾನು ಇವತ್ತು ಬಂದಿದ್ದೀನಿ ಬಿಟ್ಟು ನಾನು ಇಲ್ಲೇ ಶಬ್ದ ಮಾಡ್ತಾ ಇದ್ದೀನಿ, ಅವ್ರನ್ನ ಹೊಡೆದಾಕ್ತೀವಿ ಅಂತೇಳಿ ಹೋಗಿ ಪಬ್ಲಿಕ್ ಇಲ್ಲಿ ಶಬ್ದ ಮಾಡೋದನ್ನ ನೋಡ್ರಿ, ಎಲ್ಲಾರನ್ನೂ ಎಲ್ಲ ಸರ್ವಪಕ್ಷ ಸಭೆ ಕರೆದಾಗೂ ನೋಡಿ, ಒಂದು ನಾ ಸ್ಪಷ್ಟ ಹೇಳ್ತೀನಿ, ಭಾರತೀಯ ಜನತಾ ಪಾರ್ಟಿ ಈ ರೀತಿಯಾದಂಥ ರಾಜಕಾರಣ ಮಾಡಕ್ಕೆ ನಮ್ಗೆ ಅವಶ್ಯಕತೆನೂ ಇಲ್ಲ. ಭಾಳ ಸ್ಪಷ್ಟ ಹೇಳ್ತೀನಿ, ನಮಗೆ ನೀಡಿಲ್ಲ, ನೆಸೆಸಿಟಿ ಇಲ್ಲ. ನಮಗೆ ಇದ್ರ ಬಗ್ಗೆ ನೀಡಿಲ್ಲ, ನೆಸೆಸಿಟಿ ಇಲ್ಲ. ದೇಶದ ಬಗ್ಗೆ ಏನು ತಗೋಬೇಕು ಕ್ರಮ ಅದನ್ನು ಪ್ರಧಾನಮಂತ್ರಿ ಮೋದಿ ತಗೊಂತಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಅಂಕಿಅಂಶಗಳು ಕರೆಕ್ಟ್ ಇರೋದು ಕರೆಕ್ಟ್ ಸರ್. ಈ ರೀತಿ ದೇಶದಲ್ಲಿ ಪರಿಸ್ಥಿತಿ ಇದೆ ಅನ್ನೋ ಉದ್ದೇಶಕ್ಕೆ ಜನ ಬಿಜೆಪಿಗೆ ಅಧಿಕಾರ ಕೊಟ್ಟರು. ತಮ್ಮ ಕಾಲದಲ್ಲಿ ಇಲ್ಲಿ ತನಕ ಮೋದಿ ಅವರು ಅಧಿಕಾರ ವಹಿಸ್ಕೊಂಡ್ರು. ಪುಲ್ವಾಮಾ ಅಟ್ಯಾಕ್ ಆಯ್ತು ಸರ್, ಅದಾದ್ಮೇಲೆ ಸೈನಿಕರ ಮೇಲೆ ನಿರಂತರ ದಾಳಿ ನಡೀತಾ ಇದೆ ಸರ್. ಇದು ಆಗ್ಬಾರ್ದಂತಾನೆ ದೇಶದ ಜನತೆ ತಮಗೆ ಅಧಿಕಾರ ಕೊಟ್ಟಾಗ ಪದೇ ಪದೇ ಮಳೆ ಕಳಿಸ್ತಾ ಇದೆ ಅಂತ ಅಂದ್ಮೇಲೆ ನಾವೇನು ಇಲ್ಲ 1 ಮಿನಿಟ್ ನೀವು ಘಟನೆಗೊಂದಾಗಿ ಇವತ್ತ ಮೋದಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ, ಗೃಹ ಸಚಿವರು 1-2 ಬಾಂಬ್ ಹಾಕಿ ಬರ್ತಾರೆ, ಮತ್ತೆ ಅಲ್ಲಿಗೆ ಸಮರ್ಪ ಆಗ್ತದೆ, ನಾವು ಸುಮ್ಮನೆ ಆಗ್ತೀವಿ. ಇಲ್ಲ 1 ಮಿನಿಟ್, ನಿಮಗೆ ನಾ ಅಂಕಿಅಂಶ ಕೊಟ್ಟೆ. ಮೋದಿಯವ್ರು ಬಂದಮೇಲೆ ಏನಾಗೈತೆ ಅನ್ನೋ ಅಂಕಿಅಂಶ ಸಮೇತ ಹೇಳಿದೆ. ಒಂದು ಸಾವು ಆದ್ರೂ ಒಂದು ಅಲ್ಲ 1 ಮಿನಿಟ್ ನೋಡ್ರಿ, ನಾವು ಹೇಳಕತ್ತಲ್ಲ